ಓಂ ಶಾಂತಿ. ದೇಹಿ ಅಭಿಮಾನಿ ತಂದೆಯು ನಿಮಗೆ ದೇಹಿ ಅಭಿಮಾನಿಯ ಪಾಠವನ್ನು ಓದಿಸುತ್ತಾರೆ. ನಿಮ್ಮ ಪುರುಷಾರ್ಥವೇ ದೇಹಾಭಿಮಾನವನ್ನು ಬಿಡುವುದಾಗಿದೆ. ದೇಹಾಭಿಮಾನಿಯಾಗುವುದರಿಂದ ಮೊಟ್ಟಮೊದಲು ನಾಮರೂಪದ ಕಾಯಿಲೆಯು ಉತ್ಪನ್ನವಾಗುತ್ತದೆ. ಈ ಕಾಯಿಲೆಯೇ ವಿಕಾರಿಯನ್ನಾಗಿ ಮಾಡುತ್ತದೆ. ಆದ್ದರಿಂದ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಿ. ದೇಹದ ಜೊತೆ ಇರುವ ಸೆಳೆತವನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ಪಾವನರಾಗುತ್ತೀರಿ. ತಂದೆ ನಿಮಗೆ ಜೀವನ ಬಂಧನದಿಂದ ಜೀವನ್ಮುಕ್ತರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ. ಯಾವ ತಂದೆಯಿಂದ ಬೇಹದ್ದಿನ ಆಸ್ತಿಯು ಸಿಗುತ್ತಿದೆ ಆ ತಂದೆಯನ್ನು ನೆನಪು ಮಾಡಬೇಕು. ಬೇಹದ್ದಿನ ತಂದೆಯು ಬಂದು ತಿಳಿಸುತ್ತಾರೆ, ದೇಹಿ ಅಭಿಮಾನಿ ಭವ, ಆತ್ಮಾಭಿಮಾನಿ ಭವ. ನೀವು ಹಳೆಯ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರದಲ್ಲಿ ಪ್ರವೇಶ ಮಾಡುತ್ತೀರಿ. ಆದುದರಿಂದ ನೀವೀಗ ಆತ್ಮಾಭಿಮಾನಿಯಾಗಬೇಕು. ಆ ರೀತಿ ಯಾರು ಮಾಡುತ್ತಾರೆ? ತಂದೆ. ಯೋಗ ಎಂಬ ಅಕ್ಷರ ಹೇಳದೆ ನೆನಪು ಎಂದು ಹೇಳುವುದು ಸರಿಯಾಗಿದೆ. ಆತ್ಮವೇ ನೆನಪು ಮಾಡುತ್ತದೆ. ಈಗ ನೀವು ತಂದೆಯನ್ನು ನೆನಪು ಮಾಡಬೇಕು. ಹೊಸ ಪ್ರಪಂಚದಲ್ಲಿ ಕೇವಲ ಭಾರತವೊಂದು ಇತ್ತು. ಭಾರತದಂತಹ ಪವಿತ್ರ ಖಂಡ ಬೇರೆ ಯಾವ ಖಂಡವೂ ಆಗಲು ಸಾಧ್ಯವಿಲ್ಲ. ಭಾರತವನ್ನೇ ರಾಮರಾಜ್ಯ ಹಾಗೂ ರಾವಣ ರಾಜ್ಯವೆಂದು ಕರೆಯಲಾಗುತ್ತದೆ. ಭಕ್ತಿಗೆ ಬ್ರಾಹ್ಮಣರ ರಾತ್ರಿ ಮತ್ತು ಸತ್ಯುಗಕ್ಕೆ ಬ್ರಾಹ್ಮಣರ ಹಗಲು ಎಂದು ಹೇಳಲಾಗುತ್ತದೆ. ಬ್ರಾಹ್ಮಣರ ಕುಲ ಇರುತ್ತದೆ, ವಂಶವಿರುವುದಿಲ್ಲ. ಬ್ರಾಹ್ಮಣರು ಶಿಕೆ ಆಗಿದ್ದಾರೆ. ಇರುವುದು 84 ಜನ್ಮಗಳು ಮಾತ್ರ. ಅವರು 84 ಲಕ್ಷ ಜನ್ಮಗಳು ಎಂದು ಹೇಳುತ್ತಾರೆ. ಕಲ್ಪದ ಆಯಸ್ಸು ಸಹ ಲಕ್ಷಾಂತರ ವರ್ಷ ಎಂದು ಹೇಳಿಬಿಟ್ಟಿದ್ದಾರೆ. ಇದು 5000 ವರ್ಷಗಳ ಡ್ರಾಮಾ. ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಸಿಗುತ್ತದೆ. ಯಾರಿಂದ ಸಿಗುತ್ತದೆ? ಬೇಹದ್ದಿನ ತಂದೆಯಿಂದ ಸಿಗುತ್ತದೆ. ಅಂದಾಗ ಖಂಡಿತ ಜೀವನ ಬಂಧನದಲ್ಲಿ ಇದ್ದಾರೆ ಪತಿತರು ನಂತರ ಪಾವನರಾಗಬೇಕು. ಇದು ಸೆಕೆಂಡಿನ ಮಾತಾಗಿದೆ. ಈಗ ಮನುಷ್ಯರಿಗೆ ಈಶ್ವರಿಯ ಮತ ಬೇಕಾಗಿದೆ. ಶ್ರೀಮತವೇ ಈಶ್ವರಿಯ ಮತವಾಗಿದೆ. ಜನ್ಮಗಳಲ್ಲಿ ಇಳಿಯುತ್ತಾ ದಿವಾಳಿಯಾಗಿ ಬಿಡುತ್ತಾರೆ. ಬುದ್ಧಿಯೂ ಸಹ ಶಕ್ತಿಹೀನವಾಗಿ ಬಿಡುತ್ತದೆ. ಇಂದು ಉಲ್ಟಾ ವೃಕ್ಷವಾಗಿದೆ. ಈ ವೃಕ್ಷದ ಬೀಜ ಮೇಲಿದೆ. ಅವರಿಗೆ ವೃಕ್ಷಪತಿ ಎಂದು ಕರೆಯಲಾಗುವುದು. ವೃಕ್ಷಪತಿ ಬಂದಾಗ ಭಾರತಕ್ಕೆ ಬೃಹಸ್ಪತಿ ದಶೆ ಕುಳಿತುಕೊಳ್ಳುತ್ತದೆ. ಅದು ಶ್ರೇಷ್ಠವಾಗಿ ಬಿಡುತ್ತದೆ. ನಿಮ್ಮದು ಪಂಚವಿಕಾರಗಳ ಜೊತೆ ಯುದ್ಧವಾಗಿದೆ. ಕಾಮ ನಿಮ್ಮ ನಂಬರ್ 1 ಶತ್ರು ಆಗಿದೆ. ರಾವಣನನ್ನು ಸುಡುತ್ತಾರೆ ಎಂದರೆ ಅವನು ಯಾರು, ಏಕೆ ಸುಡುತ್ತಾರೆ, ಏನನ್ನೂ ತಿಳಿದುಕೊಂಡಿಲ್ಲ. ನಾನು ಆತ್ಮ ಈ ಸಮಯ ಬ್ರಾಹ್ಮಣ ಕುಲದವನಾಗಿದ್ದೆ. ನಂತರ ದೇವತಾ ಕುಲದಲ್ಲಿ ಹೋಗುತ್ತೇನೆ. ಈ ಬ್ರಾಹ್ಮಣ ಕುಲ ಸರ್ವೋತ್ತಮ ಕುಲವಾಗಿದೆ. ಬ್ರಾಹ್ಮಣರ ರಾಜ್ಯವಿಲ್ಲ. ಬ್ರಾಹ್ಮಣರೇ ಶ್ರೇಷ್ಠವಾಗಿದ್ದಾರೆ. ಈ ಅಂತಿಮ ಜನ್ಮದಲ್ಲಿ ನಿರ್ವಿಕಾರಿಗಳಾಗಿ ನೀವು ತಮೋಪ್ರಧಾನ ಪತಿತರಾಗಿದ್ದೀರಿ. ಪುನಃ ಸತೋಪ್ರಧಾನ ಪಾವನರಾಗಿ. ಗಂಗೆಯು ಪತಿತ ಪಾವನಿ ಅಲ್ಲ. ಸತೋಪ್ರಧಾನರಾಗಲು ತಂದೆಯ ವಿನಃ ಅನ್ಯ ಯಾರನ್ನು ನೆನಪು ಮಾಡಬಾರದು. ದೇಹಿ ಅಭಿಮಾನಿ ಆಗುವ ಅಭ್ಯಾಸ ಮಾಡಬೇಕು. ಎಲ್ಲರೂ ಜೊತೆ ಕ್ಷೀರಖಂಡವಾಗಿರಬೇಕು. ಈ ಅಂತಿಮ ಜನ್ಮದಲ್ಲಿ ವಿಕಾರಗಳ ಮೇಲೆ ವಿಜಯಿಯನ್ನು ಪ್ರಾಪ್ತಿ ಮಾಡಿಕೊಂಡು ಜಗಜ್ಜೀತರಾಗಬೇಕು. ತಂದೆ ಛತ್ರಛಾಯೆಯಲ್ಲಿ ಸದಾ ಮೋಜಿನ ಅನುಭವ ಮಾಡುವ ಮತ್ತು ಮಾಡಿಸುವ ವಿಶೇಷ ಆತ್ಮಭವ. ಯಾರೂ ಡ್ರಾಮಾದ ರಹಸ್ಯವನ್ನು ತಿಳಿದಿರುವುದಿಲ್ಲ. ಅವರೇ ಬೇಸರ ಆಗಿರುತ್ತಾರೆ. ಎಲ್ಲಿ ತಂದೆ ಛತ್ರಛಾಯಿ ಇದೆ ಅಲ್ಲಿ ಸದಾ ಮಾಯೆಯಿಂದ ಸುರಕ್ಷಿತವಾಗಿರುವಿರಿ. ಛತ್ರಛಾಯಿಯ ಒಳಗೆ ಮಾಯೆ ಬರಲು ಸಾಧ್ಯವಿಲ್ಲ. ಪರಿಶ್ರಮದಿಂದ ಸ್ವತಃ ದೂರವಾಗಿ ಬಿಡುವುದಿರಿ. ಛತ್ರಛಾಯಿಯ ಒಳಗೆ ಇರುವಂಥವರಿಗೆ ನಿಶ್ಚಯವಿರುತ್ತದೆ, ನಾನು ಕಲ್ಪಕಲ್ಪದ ವಿಜಯಿಯಾಗಿದ್ದೇನೆ, ಪಾಸ್ ಆಗೇ ಇರುವೆನು ಎಂದು. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂತಹ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.